ಗ್ರಾಮದ ಅಂಚಿನಲ್ಲೊಂದು ಹಳೆಯ ದೊಡ್ಡ ಮನೆ. ಆ ಮನೆಯಲ್ಲಿ ಕೃಷ್ಣಪ್ಪ ಮತ್ತು ಶಾಂತಮ್ಮ ವಾಸವಾಗಿದ್ದರು. ಯುವ ಕಾಲದಲ್ಲಿ ಅವರು ಬಹಳ ಪರಿಶ್ರಮಪಟ್ಟು ಕೃಷಿ ಮಾಡಿ ಹೊಲ ಮನೆ ಕಟ್ಟಿಕೊಂಡು ಇಬ್ಬರು ಮಕ್ಕಳಾದ ಮಹೇಶ್ ಮತ್ತು ರಾಜು ಅವರನ್ನು ಓದಿಸಿ ಮದುವೆ ಮಾಡಿದ್ದರು. ಮಕ್ಕಳು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡು ತಮ್ಮ ತಮ್ಮ ಕುಟುಂಬಗಳಲ್ಲಿ ಬೆರೆತು ಹೋದರು. ಆದರೆ ಕೃಷ್ಣಪ್ಪ ಶಾಂತಮ್ಮನ ಮನಸ್ಸಿನಲ್ಲಿ ಒಂದು ನೋವು ಕಾಡುತ್ತಿತ್ತು. ನಮ್ಮ ಮಕ್ಕಳು ನಮ್ಮ ಜೊತೆ ಇರೋದಿಲ್ಲ. ಹಬ್ಬ ಹರಿದಿನ ಬಂದಾಗಲೇ ಬರ್ತಾರೆ. ಉಳಿದ ಸಮಯದಲ್ಲಿ ನಾವು ಇಬ್ಬರೇ. ಕೃಷ್ಣಪ್ಪ ವಯಸ್ಸಾದ ಮೇಲೆ ಆರೋಗ್ಯ ಹದಗೆಡುತ್ತಾ ಹೋಯಿತು. ಅವರಿಗೆ ಹೃದಯದಲ್ಲಿ ನೋವು, ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗಿತ್ತು. ಶಾಂತಮ್ಮ ದಿನನಿತ್ಯವಾಗಿ ನೋಡಿಕೊಂಡು ಕಷ್ಟಗಳನ್ನು ಎದುರಿಸುತ್ತಿದ್ದರೂ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ನಮ್ಮ ಮಕ್ಕಳು ಇಷ್ಟು ದೂರವಾಗಿರಬೇಕು ಎಂದು. ಒಮ್ಮೆ ರಾತ್ರಿ ಕೃಷ್ಣಪ್ಪ ಹಾಸಿಗೆಯಲ್ಲಿ ಮಲಗಿದ್ದಾಗ ಶಾಂತಮ್ಮ ಬಂದು ಕುಳಿತಳು. ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಕೃಷ್ಣಪ್ಪ ಶಾಂತಮ್ಮನ ಕೈ ಹಿಡಿದುಕೊಂಡು ಹೇಳಿದ, ಶಾಂತೆ, ನಮ್ಮ ಜೀವನ ಈಗಲೇ ಮುಗಿಯುತ್ತಾ ಇದೆ. ಆದರೆ ನಮ್ಮ ಮಕ್ಕಳು ನಾವು ಹೋದ ಮೇಲೆ ಜಗಳ ಮಾಡಿಕೊಳ್ಳಬಾರದು. ಆಸ್ತಿ ಪಾಸ್ತಿಗಾಗಿ ಒಬ್ಬರ ಮೇಲೆ ಒಬ್ಬರು ಕೈ ಹಾಕಬಾರದು. ನಮ್ಮ ಜೀವನದ ಕೊನೆಯ ಕೆಲಸ ವಸಿಯತ್ತು ಬರೆಯೋದು. ಶಾಂತಮ್ಮ ಬೆಚ್ಚಿಬಿದ್ದು, ವಸಿಯತ್ತು ಅಂದ್ರೆ ನೀನು ಹೊಲದ ಮೇಲೆ ಆಸ್ತಿ ಹಂಚಿಕೊಳ್ಳೋ ಮಾತೆ? ಕೃಷ್ಣಪ್ಪ ಮೃದುವಾಗಿ ನಕ್ಕ. ಇಲ್ಲ ಶಾಂತೆ, ಹಂಚಿಕೊಳ್ಳುವುದಲ್ಲ, ಒಗ್ಗೂಡಿಸುವ ವಸಿಯತ್ತು. ನಮ್ಮ ಮಕ್ಕಳು ಒಟ್ಟಿಗೆ ಬಾಳಬೇಕು ಎಂಬುದು ನನ್ನ ಆಸೆ. ಅವರು ಬೇರೆಯಾಗಿದ್ರೆ ನಮ್ಮ ಮನೆತನವೇ ಕಣ್ಮರೆಯಾಗಿ ಬಿಡುತ್ತದೆ. ಶಾಂತಮ್ಮ ಕಣ್ಣೀರಿಟ್ಟಳು. ಅವಳು ಹೇಳಿದಳು, ನನ್ನ ಕನಸು ಕೂಡ ಅದೇ. ಈ ಮನೆ, ಈ ಹೊಲ, ನಮ್ಮ ಪರಿಶ್ರಮ ಎಲ್ಲವೂ ಅವರ ಒಗ್ಗಟ್ಟಿಗೆ ಸಾಕ್ಷಿಯಾಗಲಿ. ಹಂಚಿಕೊಳ್ಳಲು ಅಲ್ಲ, ಬೆಸೆಯಲು. ಕೃಷ್ಣಪ್ಪ ತಲೆಯಾಡಿಸಿಕೊಂಡ. ಆ ರಾತ್ರಿ ಇಬ್ಬರು ಕಣ್ಣು ಮಲಗದೆ ಹೋಯಿತು. ಮನೆ ತುಂಬ ಮೌನವಾಗಿದ್ದರೂ ಅವರ ಮನಸ್ಸಿನಲ್ಲಿ ಒಂದು ದೊಡ್ಡ ತೀರ್ಮಾನ ಕಾದು ಕುಳಿತಿತ್ತು. ವಸಿಯತ್ತು. ಮುಂದಿನ ಬೆಳಗ್ಗೆ ಕೃಷ್ಣಪ್ಪನು ಹಳೆಯ ಮರದ ಮೇಜಿನ ಮೇಲೆ ಒಂದು ದೀಪ ಹಚ್ಚಿ ತನ್ನ ಕೈಯಲ್ಲಿ ಕಾಗದ ಪೆನ್ ಹಿಡಿದುಕೊಂಡ. ಶಾಂತಮ್ಮ ಅವನ ಪಕ್ಕದಲ್ಲೇ ಕುಳಿತುಕೊಂಡಿದ್ದಳು. ಅವನು ನಿಶ್ಶಬ್ದವಾಗಿ ಬರೆಯಲು ಶುರು ಮಾಡಿದ. ಆ ವಸಿಯತ್ತಿನ ಮೊದಲ ಸಾಲೆ ಮನಸ್ಸನ್ನು ಕುಲುಕುವಂತಿತ್ತು. ನಮ್ಮ ಮಕ್ಕಳಿಗೆ ನಮ್ಮ ಮನೆಯನ್ನು ಹಂಚಿಕೊಳ್ಳಬೇಡಿ. ಒಟ್ಟಿಗೆ ಉಳಿಸಿ ಒಟ್ಟಾಗಿ ಬಾಳುವುದು ನಿಮ್ಮ ಬಲ, ಒಡೆಯುವುದು ನಿಮ್ಮ ದುರ್ಬಲತೆ. ಶಾಂತಮ್ಮ ಕಣ್ಣೀರಿಟ್ಟು ಓದುತ್ತಿದ್ದಳು. ಕೃಷ್ಣಪ್ಪ ಮುಂದುವರೆಸಿದನು, ಈ ಮನೆಯನ್ನು ಯಾರೊಬ್ಬರ ಹೆಸರಿಗೂ ಮಾಡಬೇಡಿ. ಇದು ನಮ್ಮ ಇಬ್ಬರು ಮಕ್ಕಳಿಗೂ ಸಮಾನ. ಆದರೆ ಮನೆ ಅಂತಸಂತರ್ಪಣೆಯ ದಿನ ಅನ್ನ ಸಂತರ್ಪಣೆಯ ಮನೆ ಆಗಬೇಕು. ಪ್ರತಿ ವರ್ಷ ನಮ್ಮ ಸ್ಮರಣಾರ್ಥ ಊರಿನ ಬಡವರಿಗೆ ಊಟ ಮಾಡಬೇಕು. ಹೊಲಗಳನ್ನು ಸಹ ಹಂಚಿಕೊಳ್ಳಬೇಡಿ. ಅವು ಒಟ್ಟಿಗೆ ಇದ್ದರೆ ಫಲ, ಒಡೆಯಾದರೆ ವ್ಯರ್ಥ. ಒಬ್ಬನಿಗೆ ಕಷ್ಟ ಬಂದರೆ ಮತ್ತೊಬ್ಬನು ಕೈ ಹಿಡಿಯಬೇಕು. ಹಣ, ಆಸ್ತಿ, ಬಂಗಾರ ಇವೆಲ್ಲವೂ ಹೋಗಿಬಿಡುತ್ತವೆ. ಆದರೆ ನಿಮ್ಮ ಒಗ್ಗಟ್ಟು ಇದ್ದರೆ ಮನೆತನ ಬದುಕುತ್ತದೆ. ಕೃಷ್ಣಪ್ಪ ಬರೆಯುತ್ತಿದ್ದಂತೆ ಅವನ ಕೈ ನಡುಗುತ್ತಿತ್ತು. ಶಾಂತಮ್ಮ ಆ ಕಾಗದದ ಮೇಲೆ ಕಣ್ಣೀರಿಟ್ಟು, ಇದು ಕೇವಲ ವಸಿಯತ್ತು ಅಲ್ಲ, ನಮ್ಮ ಪ್ರಾರ್ಥನೆ, ನಮ್ಮ ಹೃದಯದ ಕೊನೆಯ ಆಶಯ ಎಂದಳು. ಆ ದಿನದಿಂದ ಕೃಷ್ಣಪ್ಪ ಶಾಂತಮ್ಮ ಇಬ್ಬರಿಗೂ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಯಿತು. ನಮ್ಮ ಮಕ್ಕಳು ಈ ವಸಿಯತ್ತು ಓದಿದ ಮೇಲೆ ಬದಲಾಗ್ತಾರೆ ಎಂಬ ನಂಬಿಕೆ ಅವಳ ಕಣ್ಣಲ್ಲಿ ಹೊಳೆಯುತ್ತಿತ್ತು. ಆದರೆ ಕಾಲವು ಕಳೆದಿರಲಿಲ್ಲ. ಕೃಷ್ಣಪ್ಪನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು. ಗ್ರಾಮದ ವೈದ್ಯರು ಬಂದು ಹೇಳಿದರು, ಅವರ ದಿನಗಳು ಹೆಚ್ಚು ಉಳಿದಂತಿಲ್ಲ. ಅವರನ್ನು ನೋಡಿಕೊಳ್ಳಿ. ಶಾಂತಮ್ಮ ಅಳುತ್ತಾ ದಿನ ರಾತ್ರಿ ಪತಿಯನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಮನಸ್ಸಿನ ತಳದಲ್ಲಿ
ಒಂದು ಶಾಂತಿ ಅವರು ಬರೆದ ವಸಿಯತ್ತು ನಮ್ಮ ಮಕ್ಕಳ ಬದುಕನ್ನೇ ಬದಲಿಸಿದೆ. ಹೀಗೆ ಕೃಷ್ಣಪ್ಪ ತನ್ನ ಕೊನೆಯ ಉಸಿರೆಳೆದ. ರಾತ್ರಿ ಶಾಂತಮ್ಮ ಅವನ ಕೈ ಹಿಡಿದು ಅತ್ತಳು. ನೀನು ಬರೆದ ವಸಿಯತ್ತೇ ನನಗೆ ಉಳಿದ ನೆಮ್ಮದಿ ಎಂದಳು. ಕೃಷ್ಣಪ್ಪನ ವಿಧಿವಶವಾದ ನಂತರ ಸುದ್ದಿ ಗ್ರಾಮದೆಲ್ಲೆಡೆ ಹರಡಿತು. ಮನೆಗೆ ನೆರೆಹೊರೆಯವರು, ಬಂಧು ಬಳಗ, ಹಳೆಯ ಸ್ನೇಹಿತರು ಹರಿದು ಬಂದರು. ಶಾಂತಮ್ಮ ಕಣ್ಣೀರು ಒರೆಸದೆ ಪತಿಯ ಪಕ್ಕದಲ್ಲೇ ಕುಳಿತುಕೊಂಡಳು. ಮಹೇಶ್ ಮತ್ತು ರಾಜು ಕೂಡ ತಮ್ಮ ತಮ್ಮ ಊರಿಂದ ಬಂದ ತಾಯಿಯ ಕೈ ಹಿಡಿದರು. ಅಮ್ಮನ ಕಣ್ಣೀರನ್ನು ನೋಡಿ ಅವರ ಮನಸ್ಸು ನೋವಿನಿಂದ ತುಂಬಿತು. ಆದರೆ ದಿನನಿತ್ಯ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ ತಪ್ಪು ನೆನಪು ಅವರ ಮನಸ್ಸನ್ನು ಕಚ್ಚುತ್ತಿತ್ತು. ಅಂತ್ಯಕ್ರಿಯೆಯ ನಂತರ ಮನೆ ತುಂಬ ಮೌನದಿಂದ ತುಂಬಿತ್ತು. ಹತ್ತಿರದವರು, ಶಾಂತಮ್ಮ, ನೀನು ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಳೇ ಹೇಗೆ ಎಂದು ಕೇಳಿದರು. ಅವಳು ಕಣ್ಣೀರಿಡುತ್ತಾ, ನಾನು ಒಬ್ಬಳಲ್ಲ, ನನ್ನ ಕೃಷ್ಣಪ್ಪ ಬರೆದಿರುವ ಮಾತುಗಳು, ಅವನ ನೆನಪು, ಅವನ ಇಚ್ಛೆಗಳು ನನ್ನ ಜೊತೆ ಇವೆ ಎಂದಳು. ಅದೇ ದಿನ ರಾತ್ರಿ ಹಳೆಯ ಪೆಟ್ಟಿಗೆಯನ್ನು ತೆಗೆಯುವಾಗ ಕೃಷ್ಣಪ್ಪ ಬರೆದಿದ್ದ ವಸಿಯತ್ತು ಶಾಂತಮ್ಮನ ಕೈಗೆ ಸಿಕ್ಕಿತು. ಕಾಗದ ಇನ್ನೂ ಹಸಿರು ಮಸಿಯ ವಾಸನೆ ಬಿಟ್ಟುಕೊಂಡಿತ್ತು. ಅವಳು ಅದನ್ನು ಹೃದಯಕ್ಕೆ ಹಚ್ಚಿಕೊಂಡು ಕಣ್ಣೀರು ಹಾಕಿದಳು. ಅದರಲ್ಲಿ ಅಮ್ಮ ಕಣ್ಣೀರು ಒರೆಸಿಕೊಂಡು ಮಕ್ಕಳನ್ನು ಕರೆದಳು. ಮಕ್ಕಳೇ, ನಿಮಗೆ ತೋರಿಸಬೇಕಾದದ್ದು ಇದೆ. ಇದು ನಿಮ್ಮ ಅಪ್ಪ ಬರೆದ ಕೊನೆಯ ಮಾತುಗಳು. ಮಹೇಶ್ ಮತ್ತು ರಾಜು ಕುತೂಹಲದಿಂದ ಕಾಗದವನ್ನು ತೆಗೆದುಕೊಂಡರು. ಮೊದಲ ಸಾಲೆ ಅವರ ಹೃದಯ ಕಲಕಿತು. ನಮ್ಮ ಮನೆಯನ್ನು ಹಂಚಿಕೊಳ್ಳಬೇಡಿ, ಒಟ್ಟಿಗೆ ಉಳಿಸಿ, ಒಟ್ಟಿಗೆ ನಿಮ್ಮ ಬಲ, ಒಗ್ಗಟ್ಟೆ ನಿಮ್ಮ ಬಲ. ಅವರ ಕಣ್ಣು ಕಣ್ಣೀರಿನಿಂದ ತುಂಬಿತು. ಮಹೇಶ್ ಚುಚ್ಚಿ ನೋಡಿದ. ಅಪ್ಪನ ಕೊನೆಯ ಆಸೆ ನಮ್ಮ ಒಗ್ಗಟ್ಟು. ನಾವು ಇದನ್ನು ಪಾಲಿಸಲೇಬೇಕು. ರಾಜು ತಲೆಯಾಡಿಸಿದ. ನಾವು ಅಪ್ಪನ ಮಾತನ್ನು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಬದುಕಿಗೆ ಅರ್ಥವಿಲ್ಲ. ಶಾಂತಮ್ಮ ದೂರದಿಂದ ಅವರ ಪ್ರತಿಕ್ರಿಯೆ ನೋಡುತ್ತಿದ್ದಳು. ಅವಳ ಹೃದಯದಲ್ಲಿ ಒಂದು ಹಸಿರು ನೆಮ್ಮದಿ ಚಿಗುರಿತು. ಇನ್ನು ನನ್ನ ಮಕ್ಕಳು ಅಪ್ಪನ ಮಾತನ್ನು ಪಾಲಿಸುತ್ತಾರೆ. ವಸಿಯತ್ತಿನ ಪ್ರತಿಯೊಂದು ಸಾಲು ಮಕ್ಕಳ ಹೃದಯದಲ್ಲಿ ಆಳವಾಗಿ ಅಚ್ಚೊತ್ತಿಕೊಂಡಿತು. ಇಲ್ಲಿ ಕೇವಲ ಆಸ್ತಿಪಾಸ್ತಿಯ ವಿಚಾರವಲ್ಲ, ಜೀವನದ ಪಾಠ, ಕುಟುಂಬದ ಮೌಲ್ಯ, ಒಗ್ಗಟ್ಟಿನ ಬಲ ಇವೆಲ್ಲ ಸೇರಿಕೊಂಡಿದ್ದವು. ಮಹೇಶ್ ಶಬ್ದ ನಡುಗುತ್ತಾ ಓದಿದ. ಈ ಮನೆಯಲ್ಲಿ ಯಾರೊಬ್ಬರ ಹೆಸರಿಗೂ ಆಗಬಾರದು. ಇದು ನಮ್ಮ ಇಬ್ಬರು ಮಕ್ಕಳಿಗೂ ಸಮಾನ. ಆದರೆ ಮನೆ ಅನ್ನ ಸಂತರ್ಪಣೆಯ ಮನೆ ಆಗಬೇಕು. ಪ್ರತಿ ವರ್ಷ ನಮ್ಮ ಸ್ಮರಣಾರ್ಥ ಊರಿನ ಬಡವರಿಗೆ ಊಟ ಮಾಡಬೇಕು. ಈ ಮಾತು ಕೇಳಿ ತಕ್ಷಣ ರಾಜು ಅಮ್ಮನತ್ತ ನೋಡಿದ. ಅಮ್ಮ, ನಾವು ಇದನ್ನೇ ನಮ್ಮ ಜೀವನದ ಧ್ಯೇಯ ಮಾಡಿಕೊಳ್ಳೋಣ. ಅಪ್ಪ ಬರದ ಮಾತೆ ನಮ್ಮ ದೇವರ ವಾಕ್ಯ. ಶಾಂತಮ್ಮ ಕಣ್ಣೀರಿಟ್ಟು ತಲೆಯಾಡಿಸಿದಳು. ಮಕ್ಕಳೇ, ನನಗೆ ಇನ್ನೇನು ಬೇಕಿಲ್ಲ. ನೀವು ಇಬ್ಬರು ಒಟ್ಟಿಗೆ ಬಾಳಿದರೆ ಅದು ನನ್ನ ಬದುಕಿನ ಜಯ. ಮನೆಗೆ ಬಂದ ನೆರೆಹೊರೆಯವರು, ಬಂಧುಗಳು ಸಹ ವಸಿಯತ್ತಿನ ವಿಷಯ ತಿಳಿದು ಆಶ್ಚರ್ಯಪಟ್ಟರು. ಒಬ್ಬ ಹಿರಿಯರು ಹೇಳಿದರು, ಇಂತಹ ವಸಿಯತ್ತು ನಾನು ಮೊದಲ ಬಾರಿಗೆ ಕೇಳುತ್ತಿದ್ದೇನೆ. ಸಾಮಾನ್ಯವಾಗಿ ಜನರು ಆಸ್ತಿಯನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ಆದರೆ ಕೃಷ್ಣಪ್ಪ ತಮ್ಮ ಮಕ್ಕಳನ್ನು ಒಟ್ಟುಗೂಡಿಸಲು ಬರೆಯಿದ್ದಾರೆ. ನಿಜಕ್ಕೂ ಅವರು ಮಹಾನ್ ಎಂದರು. ಆ ರಾತ್ರಿ ಮಹೇಶ್, ರಾಜು ಇಬ್ಬರು ಮನೆ ಅಂಗಳದಲ್ಲಿ ಕುಳಿತುಕೊಂಡು ತೀರ್ಮಾನ ಕೈಗೊಂಡರು. ಮಹೇಶ್, ಅಪ್ಪನ ಕನಸು ನನಸಾಗಬೇಕು ಅಂದರೆ ನಾವು ಇನ್ನು ಬೇರೆ ಬೇರೆ ಅಲ್ಲ. ನಮ್ಮ ಮನೆ, ಹೊಲ, ಬದುಕು ಎಲ್ಲವನ್ನೂ ಒಟ್ಟಾಗಿ ನಡೆಸೋಣ. ರಾಜು ನಗುತ್ತಾ ತಲೆಯಾಡಿಸಿದ. ಹೌದು ಅಣ್ಣ, ಇದುವರೆಗೂ ನಾವು ಸ್ವಾರ್ಥದಿಂದ ಬದುಕಿದ್ದೇವೆ. ಆದರೆ ಈಗಿನಿಂದ ನಮ್ಮ ಬದುಕೆ ಅಪ್ಪ ಅಮ್ಮನ ವಸಿಯತ್ತಿನ ಬದುಕು. ಶಾಂತಮ್ಮ ದೂರದಿಂದ ಅವರನ್ನು ನೋಡುತ್ತಾ ಕಣ್ಣೀರಿಟ್ಟು ಪ್ರಾರ್ಥಿಸಿದಳು. ಕೃಷ್ಣಪ್ಪ, ನಿನ್ನ ಕನಸು ನನಸಾಗಿದೆ. ನಮ್ಮ ಮಕ್ಕಳು
ಒಗ್ಗಟ್ಟಾಗಿ ಬಾಳಲು ತೀರ್ಮಾನ ಮಾಡಿದ್ದಾರೆ. ಅದೇ ಕ್ಷಣದಿಂದ ಆ ಮನೆಯಲ್ಲಿ ಹೊಸ ಜೀವ ತುಂಬಿತು. ಮನೆಯ ಗೋಡೆಗಳು, ಅಂಗಳ, ಹೊಲ ಎಲ್ಲವೂ ಒಗ್ಗಟ್ಟಿಗೆ ಸಾಕ್ಷಿಯಾಗಲು ಸಿದ್ಧವಾದವು. ಅಪ್ಪನ ವಿಧಿವಶದ ಕೆಲವು ತಿಂಗಳಲ್ಲೇ ಶಾಂತಮ್ಮನ ಆರೋಗ್ಯವು ಕುಸಿಯತೊಡಗಿತು. ಮಕ್ಕಳ ಕಣ್ಣಿಗೆ ಇದು ದೊಡ್ಡ ಆಘಾತ. ಈವರೆಗೂ ತಾಯಿ ಬಲವಾಗಿದ್ದರೆಂದು ಕೊಂಡಿದ್ದ ಅವರು ಈಗ ಅವಳು ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿರುವುದನ್ನು ನೋಡಿ ಬೆಚ್ಚಿಬಿದ್ದರು. ಒಮ್ಮೆ ರಾತ್ರಿ ಶಾಂತಮ್ಮ ಮಕ್ಕಳನ್ನು ಹತ್ತರಕ್ಕೆ ಕರೆದುಕೊಂಡಳು. ಅವಳ ಧ್ವನಿ ಮೃದು ಆದರೆ ತೀವ್ರ ನೋವಿನಿಂದ ತುಂಬಿತ್ತು. ಮಕ್ಕಳೇ, ನನ್ನ ಬದುಕು ಈಗ ಬಹಳ ದಿನವಿಲ್ಲ. ಆದರೆ ನನಗೆ ಸಂತೋಷವೇನೆಂದರೆ ನೀವು ಇಬ್ಬರೂ ಒಟ್ಟಾಗಿ ಬಾಳಲು ತೀರ್ಮಾನಿಸಿದ್ದೀರಿ. ಅದೇ ನಿಮ್ಮ ಅಪ್ಪನ ಕನಸು. ಅದನ್ನೇ ಮುಂದುವರೆಸಿ. ಮಹೇಶ್ ಅಮ್ಮನ ಕೈ ಹಿಡಿದು ಅತ್ತ. ಅಮ್ಮ, ನೀನು ನಮ್ಮ ಜೊತೆ ಇದ್ದರೆ ಮಾತ್ರ ಈ ಮನೆಗೆ ಅರ್ಥ. ನೀನು ಹೋಗಿಬಿಟ್ಟರೆ ಈ ಮನೆಯಲ್ಲಿ ಯಾರೂ ಬದುಕಲಾಗುವುದಿಲ್ಲ. ರಾಜು ಕೂಡ ಕಣ್ಣೀರಿಟ್ಟ. ನೀನು ನಮ್ಮ ಮನೆಯ ದೀಪ. ನಮ್ಮ ಮನಸ್ಸಿಗೆ ದೀಪ ನೀನಿಲ್ಲದೆ ನಾವು ದಾರಿ ತಪ್ಪಿಬಿಡುತ್ತೇವೆ. ಆದರೆ ಶಾಂತಮ್ಮ ತಲೆಯಾಡಿಸಿದಳು. ಮಕ್ಕಳೇ, ಜೀವನ ಸಾವು ನಮ್ಮ ಕೈಯಲ್ಲಿಲ್ಲ. ಆದರೆ ಬದುಕಿರುವಾಗ ಮಾಡಿದ ಕೆಲಸ ಮಾತ್ರ ಉಳಿಯುತ್ತದೆ. ನೀವು ನನ್ನ ಸಾವು ನೆನೆದು ಅಳಬೇಡಿ. ಬದಲಿಗೆ ನನ್ನ ನೆನಪಿಗಾಗಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡಿ ಊರಿನ ಬಡವರ ಆಶೀರ್ವಾದ ಪಡೆಯಿರಿ. ಅದೇ ನನಗೆ ಶ್ರಾದ್ದ, ಅದೇ ನನಗೆ ಕೀರ್ತಿ. ಮಕ್ಕಳು ಮಾತೇ ಆಡಲಾರದೆ ಕಣ್ಣೀರಿಟ್ಟರು. ಶಾಂತಮ್ಮ ತಮಗೆ ಬರೆದಿರುವ ಇನ್ನೊಂದು ಚಿಕ್ಕ ಚೀಟಿಯನ್ನು ಅವರಿಗೆ ಕೊಟ್ಟಳು. ಅದರಲ್ಲಿ ಬರೆಯಲಾಗಿತ್ತು, ಮಕ್ಕಳೇ, ನನ್ನ ಜೀವನದ ಕೊನೆಯ ಆಶಯ ನೀವು ಒಟ್ಟಾಗಿ ಬಾಳಬೇಕು. ಒಬ್ಬನು ಇನ್ನೊಬ್ಬನ ಕೈ ಹಿಡಿಯಬೇಕು. ಆಸ್ತಿ, ಹಣ, ಹೊಲ ಇವುಗಳು ಶಾಶ್ವತವಲ್ಲ. ಆದರೆ ನಿಮ್ಮ ಒಗ್ಗಟ್ಟು ಶಾಶ್ವತ. ಕೆಲವೇ ದಿನಗಳಲ್ಲಿ ಶಾಂತಮ್ಮ ಕೂಡ ಲೋಕ ತ್ಯಜಿಸಿದಳು. ಮನೆ ಮತ್ತೆ ಖಾಲಿಯಾಯಿತು. ಆದರೆ ಈ ಬಾರಿ ಮಕ್ಕಳು ಒಬ್ಬರನ್ನೊಬ್ಬರು ತೊರೆಯಲಿಲ್ಲ. ಅಪ್ಪ ಅಮ್ಮನ ವಸಿಯತ್ತು, ಅಮ್ಮ ಬರೆದ ಚೀಟಿಗಳು, ಅವುಗಳೇ ಅವರ ಬದುಕಿನ ದಾರಿಯಾಗಿತು. ಶಾಂತಮ್ಮ ಕೂಡ ವಿಧಿವಶರಾದ ನಂತರ ಮಹೇಶ್ ಮತ್ತು ರಾಜು ತೀವ್ರ ಶೂನ್ಯತೆಯನ್ನು ಅನುಭವಿಸಿದರು. ಮನೆಯ ಪ್ರತಿಯೊಂದು ಕೋಣೆ, ಪ್ರತಿಯೊಂದು ಗೋಡೆ, ತೋಟದ ಮರಗಳು ಎಲ್ಲವೂ ಅಪ್ಪ ಅಮ್ಮನ ನೆನಪಿನಿಂದ ತುಂಬಿದಂತಿದ್ದವು. ಅವರು ಇಲ್ಲದ ಮನೆ ಹಠಾತ್ ತಾನೇ ಬಿಕೋ ಎನಿಸಿದಂತಾಯಿತು. ಆದರೆ ಈ ಬಾರಿ ಮಕ್ಕಳ ಹೃದಯ ಬದಲಾಗಿತ್ತು. ಹಿಂದಿನಂತೆ ಬೇರೆ ಬೇರೆ ದಾರಿಯಲ್ಲಿ ನಡೆಯುವ ಬದಲು ಅವರು ಒಬ್ಬರಿಗೊಬ್ಬರು ಬೆಂಬಲವಾಗಿದ್ದರು. ಒಂದು ಸಂಜೆ ಅಂಗಳದಲ್ಲಿ ಕುಳಿತು ರಾಜು ಮಹೇಶ್ ಅನ್ನು ಕೇಳಿದ. ಅಣ್ಣ, ಈಗ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಈ ಮನೆಯನ್ನು ನಾವು ಹೇಗೆ ಮುಂದುವರಿಸೋಣ? ಮಹೇಶ್ ಆಳವಾಗಿ ಯೋಚಿಸಿ ಗಂಭೀರವಾಗಿ ಉತ್ತರಿಸಿದನು. ಅಪ್ಪ ಬರೆದ ವಸಿಯತ್ತು ನಿನಗೆ ನೆನಪಿದೆಯಾ? ಅವರು ಈ ಮನೆ ಅನ್ನಸಂತರ್ಪಣೆಯ ಮನೆ ಆಗಬೇಕು ಎಂದಿದ್ದರು. ಅದೇ ನಮ್ಮ ಕರ್ತವ್ಯ. ಪ್ರತಿ ವರ್ಷ ಅವರ ಸ್ಮರಣಾರ್ಥ ಊರಿನ ಬಡವರಿಗೆ ಊಟ ಮಾಡಬೇಕು. ಅದು ಕೇವಲ ಒಂದು ಕಾರ್ಯಕ್ರಮವಲ್ಲ, ನಮ್ಮ ಬದುಕಿನ ಮಾರ್ಗ. ರಾಜು ಕಣ್ಣೀರು ಒರೆಸಿಕೊಂಡು, ಹೌದು ಅಣ್ಣ, ಇದು ನಮಗೆ, ನಮ್ಮ ಮುಂದಿನ ಪೀಳಿಗೆಗೂ ಪಾಠ. ಇನ್ನು ಮುಂದೆ ಈ ಮನೆಯಲ್ಲಿ ಜಗಳಕ್ಕೂ ಸ್ವಾರ್ಥಕ್ಕೂ ಜಾಗ ಇರಲಿಲ್ಲ. ಆ ದಿನದಿಂದ ಮಹೇಶ್, ರಾಜು ತಮ್ಮ ಕುಟುಂಬಗಳನ್ನು ಸೇರಿಕೊಂಡು ಪ್ರತಿಯೊಂದು ಹಬ್ಬದ ಹರಿದಿನವನ್ನು ಒಟ್ಟಿಗೆ ಆಚರಿಸಲು ಆರಂಭಿಸಿದರು. ಅಮ್ಮ ಅಪ್ಪ ಇಲ್ಲದಿದ್ದರೂ ಅವರ ನೆನಪು ಮನೆ ತುಂಬ ಹರಡಿತು. ಮೊದಲ ಅನ್ನಸಂತರ್ಪಣೆಯ ದಿನ ಬಂದಾಗ ಊರಿನ ಬಡವರು ನೂರಾರು ಮಂದಿ ಮನೆಗೆ ಬಂದರು. ಅವರಿಗೆ ಗೌರವದಿಂದ ಊಟ ಕೊಟ್ಟಾಗ ಮಹೇಶ್, ರಾಜು ಇಬ್ಬರಿಗೂ ಕಣ್ಣೀರು ಹರಿಯಿತು. ಅಮ್ಮ ಅಪ್ಪ, ನಿಮ್ಮ ಆಸೆ ಇಂದು ನನಸಾಗಿದೆ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು.
ಅಂದು ಊರಿನ ಹಿರಿಯರು ಹೇಳಿದರು, ಇನ್ನು ಮುಂದೆ ಈ ಮನೆಯನ್ನು ನಾವು ಅನ್ನ ಸಂತರ್ಪಣೆಯ ಮನೆ ಅಂತಲೇ ಕರೆಯುತ್ತೇವೆ. ನಿಮ್ಮ ಅಮ್ಮ ಅಪ್ಪನ ಹೆಸರು ಶಾಶ್ವತವಾಗಲಿ. ಮನೆಯ ಗೋಡೆಗಳು ಮತ್ತೆ ಜೀವಂತವಾಗಿದ್ದಂತಾಯಿತು. ಅಪ್ಪ ಅಮ್ಮ ದೇಹವಾಗಿ ಇಲ್ಲದಿದ್ದರೂ ಅವರ ಆಶಯ, ಅವರ ವಸಿಯತ್ತು ಮನೆಯೊಳಗೆ ಅಜರಾಮರವಾಗಿ ಉಳಿಯಿತು. ಅನ್ನ ಸಂತರ್ಪಣೆಯ ಮನೆ ಎಂಬ ಹೆಸರು ಗ್ರಾಮದಲ್ಲಿ ಹರಡಿದ ದಿನದಿಂದ ಮಹೇಶ್ ಮತ್ತು ರಾಜುಗಳ ಜೀವನವೇ ಹೊಸ ದಾರಿಯನ್ನು ಹಿಡಿದಂತಾಯಿತು. ಇಬ್ಬರ ಮನೆಗೂ ಬರುವ ಅತಿಥಿಗಳು, ಬಂಧುಗಳು, ನೆರೆಹೊರೆಯವರು ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದರು, ನಿಮ್ಮ ಅಪ್ಪ ಅಮ್ಮ ಎಷ್ಟು ಮಹಾನ್ರವರು, ಅವರ ವಸಿಯತ್ತೆ ನಿಮ್ಮ ಬದುಕನ್ನು ಬದಲಿಸಿದೆ. ಆ ಮಾತುಗಳನ್ನು ಕೇಳಿದಾಗ ಇಬ್ಬರ ಮನಸ್ಸು ಹೆಮ್ಮೆ ಮತ್ತು ನೋವಿನಿಂದ ತುಂಬುತ್ತಿತ್ತು. ಮಹೇಶ್ ತನ್ನ ಮಕ್ಕಳಿಗೆ ಹೇಳುತ್ತಿದ್ದ, ನಿಮ್ಮ ತಾತ ಬರೆದ ವಸಿಯತ್ತೆ ನಮ್ಮ ಬದುಕಿನ ಬೆಳಕು. ಅವರು ನಮಗೆ ಬಂಗಾರ ಆಭರಣ ಕೊಟ್ಟಿರಲಿಲ್ಲ, ಆದರೆ ಅದಕ್ಕಿಂತ ಅಮೂಲ್ಯವಾದ ಒಗ್ಗಟ್ಟಿನ ಪಾಠ ಕೊಟ್ಟರು. ರಾಜು ಸಹ ತನ್ನ ಮಕ್ಕಳಿಗೆ ಹಳೆಯ ಪೆಟ್ಟಿಗೆಯನ್ನು ತೋರಿಸಿ ಹೇಳುತ್ತಿದ್ದ, ಇದು ನೋಡಿ, ನಿಮ್ಮ ಅಜ್ಜನ ಕೈಯಿಂದ ಬರೆದ ವಸಿಯತ್ತು. ಈ ಮನೆಯನ್ನು ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಗೋಡೆ ಅದರ ಸಾಕ್ಷಿ. ನೀವು ದೊಡ್ಡವರಾದರೂ ಇದನ್ನು ನೆನಪಿಟ್ಟುಕೊಳ್ಳಬೇಕು. ಹೀಗೆ ಆ ಮನೆ ಕೇವಲ ಮನೆಯಾಗಿರದೆ ಪಾಠ ಕಲಿಸುವ ಶಾಲೆಯಂತಾಯಿತು. ಯಾವಾಗಲಾದರೂ ಕುಟುಂಬದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಾಗ ಯಾರಾದರೂ ವಸಿಯತ್ತನ್ನು ತೆಗೆದುಕೊಂಡು ಓದುತ್ತಿದ್ದರು. ಒಟ್ಟಿಗೆ ಬಾಳಿರಿ ಎಂಬ ಸಾಲು ಕೇಳುತ್ತಿದ್ದಂತೆಯೇ ಎಲ್ಲರ ಹೃದಯ ತಣ್ಣಗಾಗುತ್ತಿತ್ತು. ಒಮ್ಮೆ ಮಹೇಶ್ನ ಮಗ ಮತ್ತು ರಾಜನ ಮಗ ನಡುವೆ ಹೊಲದ ಕೆಲಸದಲ್ಲಿ ಭಿನ್ನಾಭಿಪ್ರಾಯವಾಯಿತು. ಮಾತುಗಳು ಚುಚ್ಚಿ ಕೋಪ ಹೆಚ್ಚಾಗುತ್ತಿದ್ದಂತೆಯೇ ಶಾಂತಮ್ಮ ಬರೆದ ಚಿಕ್ಕ ಚೀಟಿಯನ್ನು ಅವರು ನೆನೆಸಿಕೊಂಡರು. ಅದರಲ್ಲಿ ಬರೆಯಲಾಗಿತ್ತು, ಆಸ್ತಿ ಪಾಸ್ತಿ ಶಾಶ್ವತವಲ್ಲ, ಆದರೆ ನಿಮ್ಮ ಒಗ್ಗಟ್ಟು ಶಾಶ್ವತ. ಆ ಕ್ಷಣ ಇಬ್ಬರು ಮಕ್ಕಳು ತಲೆ ತಗ್ಗಿಸಿಕೊಂಡು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಅದು ನೋಡಿದ ಮಹೇಶ್ ಮತ್ತು ರಾಜು ಅವರ ಹೃದಯ ತುಂಬ ಕಣ್ಣೀರು ಹಾರೈಸಿದರು. ಅಮ್ಮ ಅಪ್ಪ ಇನ್ನು ನಮ್ಮ ಮಧ್ಯೆ ಇದ್ದಾರೆ ಎಂಬ ಭಾವನೆ ಮೂಡಿತು. ಮನೆಗೆ ಬಂದ ಒಬ್ಬ ನೆರೆಹೊರೆಯ ಹಿರಿಯರು ಹೇಳಿದರು, ಈ ಮನೆ ಒಗ್ಗಟ್ಟಿನ ಜೀವಂತ ಪಾಠ. ಇಲ್ಲಿ ಬೆಳೆದ ಮಕ್ಕಳು ಯಾವಾಗಲೂ ಸನ್ಮಾರ್ಗದಲ್ಲೇ ನಡೆಯುತ್ತಾರೆ. ಕಾಲ ಕಳೆಯುತ್ತಾ ಹೋಯಿತು. ಮಹೇಶ್ ಮತ್ತು ರಾಜುಗಳ ನಡುವೆ ತಮ್ಮ ತಮ್ಮ ಕುಟುಂಬಗಳೊಂದಿಗೆ ಒಟ್ಟಿಗೆ ಬಾಳುತ್ತಿದ್ದರು. ಮನೆಯೊಳಗೆ ಹಬ್ಬದ ಸಂಭ್ರಮ, ಅಂಗಳದಲ್ಲಿ ಮಕ್ಕಳ ಆಟ, ಹೊಲದಲ್ಲಿ ಒಂದಿಗೊಬ್ಬರು ಬೆನ್ನಾಗಿ ನಿಂತು ಕೆಲಸ ಮಾಡುವ ದೃಶ್ಯ, ಇವೆಲ್ಲವೂ ಅಮ್ಮ ಅಪ್ಪ ಬರೆದ ವಸಿಯತ್ತಿನ ಫಲ. ಪ್ರತಿ ವರ್ಷ ಅನ್ನ ಸಂತರ್ಪಣೆಯ ದಿನವು ಹಬ್ಬದಂತೆಯೇ ನಡೆಯುತ್ತಿತ್ತು. ಬಡವರು, ಊರಿನ ಕಾರ್ಮಿಕರು, ಅನಾಥ ಮಕ್ಕಳು ಎಲ್ಲರೂ ಬಂದು ಊಟ ಮಾಡುತ್ತಿದ್ದರು. ಮನೆಯವರು ಅವರಿಗೆ ಗೌರವದಿಂದ ಅನ್ನ ಸೇವೆ ಮಾಡುತ್ತಿದ್ದಾಗ ಊರಿನ ಜನರ ಬಾಯಿ ತುಂಬಿ ಮಾತು ಬರುತ್ತಿತ್ತು, ಇಂತಹ ಮನೆಯಲ್ಲಿ ಹುಟ್ಟಿದವರಿಗೆ ಭಾಗ್ಯವಿದೆ. ಕೃಷ್ಣಪ್ಪ ಶಾಂತಮ್ಮ ಅವರ ದೆಸೆಯಿಂದಲೇ ಇಂದಿಗೂ ನಾವು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೇವೆ. ಒಮ್ಮೆ ಅನ್ನ ಸಂತರ್ಪಣೆಯ ಸಮಯದಲ್ಲಿ ಊರಿನ ಹಿರಿಯ ವೃದ್ಧರೊಬ್ಬರು ಮಹೇಶ್ ರಾಜುಗಳ ಮುಂದೆ ನಿಂತು ಹೇಳಿದರು, ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಜೀವನದಲ್ಲಿ ಮಾಡಿದ ದೊಡ್ಡ ಕೆಲಸವೇನೆಂದರೆ ಈ ವಸಿಯತ್ತು. ಇದು ಕೇವಲ ಕಾಗದ ಮಾತ್ರವಲ್ಲ, ನಿಮ್ಮ ಬದುಕಿನ ಮಂತ್ರ. ಈ ಮನೆಯ ಆಶೀರ್ವಾದದಿಂದ ನಿಮ್ಮ ಮುಂದಿನ ತಲೆಮಾರು ನೆಮ್ಮದಿಯಿಂದ ಬದುಕುತ್ತದೆ. ಆ ಮಾತುಗಳನ್ನು ಕೇಳಿದಾಗ ರಾಜು ಕಣ್ಣೀರು ಹಾಕುತ್ತಾ ಹೇಳಿದರು, ಅಣ್ಣ, ಅಪ್ಪ ಅಮ್ಮ ನಮ್ಮನ್ನು ಇಂದು ಸಹ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅವರು ದೇಹವಾಗಿ ಇಲ್ಲ, ಆದರೆ ಅವರ ನೆನಪು, ಅವರ ವಸಿಯತ್ತು ನಮ್ಮಲ್ಲಿ ಜೀವಂತವಾಗಿದೆ. ಮಹೇಶ್ ತಲೆಯಾಡಿಸಿಕೊಂಡು ಹೇಳಿದರು, ಹೌದು ತಂಗಿ, ಅವರು ನಮ್ಮಿಂದ ದೂರವಲ್ಲ, ನಮ್ಮ ಪ್ರತಿಯೊಂದು ಒಗ್ಗಟ್ಟಿನ ನಿರ್ಧಾರದಲ್ಲಿದೆ. ಅವರ ಆಶೀರ್ವಾದ ಅಡಗಿದೆ. ಆ ರಾತ್ರಿ ಮನೆಗೆ ಬಂದ ಬಂಧುಗಳು ಸಹ ಆಶ್ಚರ್ಯಪಟ್ಟರು. ಸಾಧಾರಣವಾಗಿ ಆಸ್ತಿಯ ವಿಷಯದಲ್ಲಿ ಜಗಳ ಹಂಗಾಮಿಯಾಗುವುದು ಸಾಮಾನ್ಯ.
ಆದರೆ ಇಲ್ಲಿ ವಸಿಯತ್ತು ಒಗ್ಗಟ್ಟಿಗೆ ಕಾರಣವಾಗಿತ್ತು. ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಯು ವಸಿಯತ್ತಿನ ಪ್ರತಿಯನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದು ಪಾಠ ಪಡೆದು ಹೋಗುತ್ತಿದ್ದ. ಹೀಗಾಗಿ ಅನ್ನ ಸಂತರ್ಪಣೆಯ ಮನೆ ಊರಿಗಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮಗಳಿಗೂ ಒಂದು ಮಾದರಿ ಆಯಿತು. ಮಹೇಶ್ ಮತ್ತು ರಾಜು ತಮ್ಮ ಜೀವನದಲ್ಲಿ ಪ್ರತಿಯೊಂದು ತೀರ್ಮಾನಕ್ಕೂ ಅಪ್ಪ ಅಮ್ಮ ಬರೆದ ವಸಿಯತ್ತನ್ನು ನೆನೆಸಿಕೊಳ್ಳುತ್ತಿದ್ದರು. ಒಮ್ಮೆ ತಮ್ಮ ಮಕ್ಕಳಿಗೆ ಹಳೆಯ ಚೀಟಿ ತೋರಿಸಿ ಮಹೇಶ್ ಹೇಳಿದರು, ನಿಮ್ಮ ಅಜ್ಜ ಅಜ್ಜಿ ಬರೆದ ಈ ವಸಿಯತೆ ನಮ್ಮ ಕುಟುಂಬದ ಬೆಳಕು. ಇಲ್ಲಿ ಬಂಗಾರ ಚಿನ್ನದ ಮೌಲ್ಯವಿಲ್ಲ, ಆದರೆ ಒಟ್ಟಿಗೆ ಬಾಳು ಎಂಬ ಪಾಠವೇ ಅಮೂಲ್ಯ. ರಾಜು ಕೂಡ ಮಕ್ಕಳಿಗೆ ತಾಳ್ಮೆಯಿಂದ ಹೇಳಿದರು, ಹೌದು ಮಕ್ಕಳೇ, ಒಬ್ಬನ ಮನಸ್ಸಿನಲ್ಲಿ ಸ್ವಾರ್ಥ ಬಂತು ಕೂಡ ಅಪ್ಪ ಅಮ್ಮ ಬರೆದ ವಸಿಯತ್ತನ್ನು ನೆನೆಸಿ ನಿಲ್ಲಬೇಕು. ಒಗ್ಗಟ್ಟು ನಮ್ಮ ಬಲ. ಜಗಳ ಮತ್ತು ದುರ್ಬಲತೆ. ಒಂದು ದಿನ ಹೊಲದಲ್ಲಿ ಇಬ್ಬರು ಮಕ್ಕಳು ಸಣ್ಣ ಜಗಳಕ್ಕೆ ತುತ್ತಾದರು. ಮಹೇಶ್ ಮತ್ತು ರಾಜು ಕೂಡ ಅಲ್ಲಿ ಇದ್ದರು. ಮಹೇಶ್ ತನ್ನ ಮಗನಿಗೆ ಹಳೆಯ ವಸಿಯತ್ತಿನ ಸಾಲು ಓದಿಸಿದರು. ಒಬ್ಬನಿಗೆ ಕಷ್ಟ ಬಂದರೆ ಮತ್ತೊಬ್ಬನು ಕೈ ಹಿಡಿಯಬೇಕು. ಒಗ್ಗಟ್ಟೇ ಶಾಶ್ವತ, ಜಗಳ ಕ್ಷಣಿಕ. ಆ ಸಮಯದಲ್ಲಿ ಮಕ್ಕಳು ತಕ್ಷಣ ಒಪ್ಪಿಕೊಂಡು ಒಬ್ಬರ ಕೈ ಹಿಡಿದರು. ಮಹೇಶ್ ರಾಜು ತಕ್ಷಣ ಸಂತೋಷದಿಂದ ಕಣ್ಣೀರು ಹರಿಸಿದರು. ಅಪ್ಪ ಅಮ್ಮನ ವಸಿಯತ್ತು ಮನಸ್ಸು ಇಂದು ಬಾಳುತ್ತದೆ ಎಂಬ ಭಾವನೆ ಮನೆಯಲ್ಲಿ ಹರಡಿತು. ಆ ಸಂಜೆ ಅಂಗಳದಲ್ಲಿ ಕುಳಿತು ಮಹೇಶ್ ರಾಜು ತಮ್ಮ ಹಳೆಯ ನೆರೆಯವರೊಂದಿಗೆ ಮಾತನಾಡುತ್ತಿದ್ದರು. ನೀವು ನೋಡಿದಿರಿ, ವಸಿಯತ್ತು ಎಷ್ಟು ಶಕ್ತಿ ಕೊಡುತ್ತದೆ. ಅವನ ಪದಗಳು, ಅವಳ ಆಸೆಗಳು ನಮ್ಮ ಕುಟುಂಬದ ಮೇಲೆ ನೇರ ಪರಿಣಾಮ ಬೀರಿವೆ. ಅವರು ಕೈ ಹಿಡಿದು ಮಾತನಾಡಿದಾಗ ವಸಿಯತ್ತಿನ ಮಾತುಗಳು ಮಾತ್ರ ಅಲ್ಲ, ಅಪ್ಪ ಅಮ್ಮನ ಆಶೀರ್ವಾದವು ಪ್ರತಿ ಮನೆಯಲ್ಲೇ ಸ್ಪಷ್ಟವಾಗಿತ್ತು. ಆ ದಿನದಿಂದ ಮನೆ ಕೇವಲ ಮನೆಯಾಗಿ ಇರದೆ ಒಗ್ಗಟ್ಟಿನ ಪಾಠ ಕಲಿಸುವ ಸ್ಥಳವಾಯಿತು. ಮಕ್ಕಳು, ಪೀಳಿಗೆ, ಬಂಧುಗಳು ಎಲ್ಲರೂ ವಸಿಯತ್ತಿನ ಪಾಠಗಳನ್ನು ತಮ್ಮ ಜೀವನದಲ್ಲಿ ಪಾಲಿಸೋಣವೆಂದು ಪ್ರತಿಜ್ಞೆ ಮಾಡಿಕೊಂಡರು. ವರ್ಷಗಳು ಕಳೆದವು, ಆದರೆ ಅನ್ನ ಸಂತರ್ಪಣೆಯ ಮನೆ ಎಂಬ ಹೆಸರು ಹಾಗೆಯೇ ಉಳಿದಿತ್ತು. ಮಹೇಶ್ ಮತ್ತು ರಾಜು ತಮ್ಮ ಕುಟುಂಬಗಳೊಂದಿಗೆ ಪ್ರತಿದಿನವೂ ಒಟ್ಟಿಗೆ ಬದುಕುತ್ತಿದ್ದರು. ಮನೆಯಲ್ಲಿನ ಹಬ್ಬ ಹರಿದಿನಗಳು, ಅಂಗಳದಲ್ಲಿ ಮಕ್ಕಳ ಆಟ, ಹೊಲದಲ್ಲಿ ಒಂದಿಗೊಬ್ಬರು ಬೆಂಬಲವಾಗಿ ಮಕ್ಕಳು ಎಲ್ಲವೂ ಅಪ್ಪ ಅಮ್ಮನ ವಸಿಯತ್ತಿನ ನೆನಪುಗಳಿಂದ ಹೃದಯ ತುಂಬಿದ ದೃಶ್ಯವಾಗಿತ್ತು. ಒಂದು ದಿನ ಊರಿನ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಕುಟುಂಬ ಮತ್ತು ಒಗ್ಗಟ್ಟಿನ ಪಾಠ ಕೊಡಲು ತಮ್ಮ ಮನೆಯನ್ನೇ ಮಾದರಿ ಆಗಿಸಲು ಕೇಳಿದರು. ಮಹೇಶ್ ರಾಜು ಸಂತೋಷದಿಂದ ಒಪ್ಪಿಕೊಂಡರು. ಶಾಲೆಯಲ್ಲಿ ಮಕ್ಕಳು ಕೇಳಿದಾಗ ವಿದ್ಯಾರ್ಥಿಗಳು ಆಶ್ಚರ್ಯದಿಂದ ಕೇಳಿದರು, ನೀವು ನೋಡಿದ್ದೀರಾ, ಈ ಮನೆಯವರು ಹಳ್ಳಿ ಜೀವನದಲ್ಲಿ ಮಾತ್ರ ಅಲ್ಲ, ಜೀವನ ಪಾಠವನ್ನು ಪ್ರತಿದಿನ ಅನುಸರಿಸುತ್ತಿದ್ದಾರೆ. ಮಹೇಶ್ ತನ್ನ ಮಕ್ಕಳಿಗೆ ಹೇಳಿದರು, ಮಕ್ಕಳೇ, ಅಪ್ಪ ಅಮ್ಮ ಬರೆದ ವಸಿಯತ್ತನ್ನು ನೀವು ಜೀವನದ ದೀಪವಾಗಿ ತೆಗೆದುಕೊಂಡರೆ ಯಾವ ತೊಂದರೆಗೂ ನಾವು ಎದುರಿಸಬಹುದು. ಒಟ್ಟಿಗೆ ಇರುವುದೇ ನಿಮ್ಮ ಶಕ್ತಿ, ಬೇರ್ಪಡಿಸುವುದೇ ದುರ್ಬಲತೆ. ರಾಜು ಕೂಡ ಸೇರಿಕೊಂಡು ಹೇಳಿದರು, ನಿಮ್ಮ ಅಜ್ಜ ಅಜ್ಜಿ ತಮ್ಮ ಜೀವನದಲ್ಲಿ ನಾವು ಕಲಿಯಬೇಕಾದ ಪಾಠ ಬಿಟ್ಟಿದ್ದಾರೆ. ಆ ಪಾಠವೇ ನಿಮ್ಮ ಜೀವನದ ಮಾರ್ಗ. ನೀವು ಯಾವಾಗಲೂ ಒಟ್ಟಿಗೆ ಇದ್ದರೆ ಯಾವಾಗಲೂ ಬೆಳಕುಮಯವಾಗುತ್ತದೆ. ಆ ಸಂಜೆ ಅಂಗಳದಲ್ಲಿ ಕುಳಿತು ಮನೆ ತುಂಬುವ ಹಸಿರು ಮರಗಳ ನೆರಳ ಕೆಳಗೆ ಮಕ್ಕಳ ಆಟದ ಸಂಭ್ರಮದಲ್ಲಿ ಮಹೇಶ್, ರಾಜು ಮತ್ತು ಅವರ ಕುಟುಂಬಗಳು ಒಟ್ಟಿಗೆ ಬಾಳುವ ದೃಶ್ಯ ಒಂದು ಕಲ್ಪನೆಗೆ ಮೀರಿದಂತಿತ್ತು. ಅವರೆಲ್ಲರ ಮನಸ್ಸು ಒಪ್ಪಿಕೊಂಡಿತ್ತು. ಅಮ್ಮ ಅಪ್ಪ ಬರೆದ ವಸಿಯತ್ತು ಮಾತ್ರ ಈ ಮನೆತನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿದೆ. ಆ ದಿನದಿಂದ ಊರಿನ ಜನರು ಮಾತ್ರವಲ್ಲ, ಸುತ್ತಲೂ ಇರುವ ಗ್ರಾಮಗಳಲ್ಲಿಯೂ ಈ ಮನೆ ಮಾದರಿಯಾಗಿತ್ತೆಂದು ಕೇಳಿಬಂದಿತು. ಒಬ್ಬರು ಅಪ್ಪ ಅಮ್ಮನ ಆಸೆ ವಸಿಯತ್ತನ್ನು ನಿರ್ಲಕ್ಷ್ಯ ಮಾಡಬಾರದು ಎಂಬ ಬೋಧನೆಯ ಪ್ರತಿಯೊಬ್ಬರ ಹೃದಯದಲ್ಲಿ ಅಳವಡಿಸಿಕೊಂಡಿತ್ತು. ಅಪ್ಪ ಅಮ್ಮನ ವಸಿಯತ್ತಿನ ಮಹತ್ವವು ಮನೆಯಲ್ಲಿಯೇ ಅಲ್ಲ, ಊರಿನಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮಹೇಶ್ ಮತ್ತು ರಾಜು ತಮ್ಮ ಮಕ್ಕಳಿಗೆ ಪ್ರತಿದಿನವೂ ಪಾಠ ಹೇಳುತ್ತಿದ್ದರು. ನಿಮ್ಮ ಅಜ್ಜ ಅಜ್ಜಿ ಬರೆದ ವಸಿಯತ್ತು ಕೇವಲ
ಆಸ್ತಿಯ ಬಗ್ಗೆ ಅಲ್ಲ. ಅದು ಒಗ್ಗಟ್ಟಿನ ಪಾಠ, ಜೀವನದ ಮಾರ್ಗ ಮತ್ತು ನೈತಿಕ ದಾರಿ. ಒಂದು ದಿನ ಮಹೇಶ್ ಮತ್ತು ರಾಜು ಊರಿನ ಹಳ್ಳಿ ಮಕ್ಕಳಿಗೆ ತಮ್ಮ ಅನುಭವವನ್ನು ಹಂಚಿದರು. ಮಹೇಶ್ ಹೇಳಿದರು, ನಮ್ಮ ಅಪ್ಪ ಅಮ್ಮ ನಮಗೆ ಬಂಗಾರ ಚಿನ್ನ ಕೊಡಲಿಲ್ಲ, ಆದರೆ ಅಮೂಲ್ಯವಾದ ಪಾಠ, ಒಟ್ಟಿಗೆ ಬಾಳು, ಒಬ್ಬನಿಗೆ ಕಷ್ಟ ಬಂದರೆ ಮತ್ತೊಬ್ಬನು ಕೈ ಹಿಡಿಯಬೇಕು ಎಂದು ಹೇಳುತ್ತಿದ್ದರು. ಮಕ್ಕಳು ಆಸಕ್ತಿಯಿಂದ ಕೇಳುತ್ತಿದ್ದರು. ಅವರು ಕೇಳಿದಂತೆ ಮಹೇಶ್ ರಾಜು ತಮ್ಮ ಮಕ್ಕಳಿಗೆ ವಸಿಯತ್ತಿನಲ್ಲಿ ಬರೆಯಲಾದ ಪ್ರತಿಯೊಂದು ಸಾಲನ್ನು ಉದಾಹರಣೆಯಾಗಿ ವಿವರಿಸುತ್ತಿದ್ದರು. ಅಂದಿನಿಂದ ಮನೆಯೊಳಗೆ ಯಾವಾಗಲೂ ಒಗ್ಗಟ್ಟಿನ ವಾತಾವರಣ ಹೆಚ್ಚುತ್ತಿತ್ತು. ಮಹೇಶ್ ಹೇಳುತ್ತಿದ್ದರು, ಒಬ್ಬರ ಮನಸ್ಸಿನಲ್ಲಿ ಸ್ವಾರ್ಥ ಬಂದ ಕೂಡಲೇ ವಸಿಯತ್ತಿನ ಪಾಠ ನೆನಪಿಸಿಕೊಳ್ಳಬೇಕು, ಅದೇ ನಮ್ಮ ಬಲ. ರಾಜು ಕೂಡ ಸೇರಿಕೊಂಡು, ನಮ್ಮ ಅಪ್ಪ ಅಮ್ಮನ ಆಸೆ ಈ ಮನೆಯಲ್ಲಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡಿ ಬಡವರಿಗೆ ಸಹಾಯ ಮಾಡುವ ಮೂಲಕ ಅನುಸರಿಸುತ್ತೇವೆ. ಇದೇ ನಮ್ಮ ಶ್ರಾದ್ದ, ಈ ಜೀವನದ ಧ್ಯೇಯ. ಮನೆಯ ಪ್ರತಿಯೊಂದು ಜಾಗ, ಗೋಡೆ, ಅಂಗಳ ಅಪ್ಪ ಅಮ್ಮನ ನೆನಪಿನಿಂದ ತುಂಬಿತ್ತು. ಮಕ್ಕಳು ಹಾಸಿಗೆಯಲ್ಲಿ ಕೂಡ ಕುಳಿತಾಗ ವಸಿಯತ್ತಿನ ಸಾಲುಗಳನ್ನು ಓದುತ್ತಿದ್ದರು. ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಬೆಂಬಲಿಸೋಣ, ಈ ಮಾತು ಮನಸ್ಸಿನಲ್ಲಿ ಬದುಕುತ್ತಿತ್ತು. ಈ ಮೂಲಕ ಮಕ್ಕಳು ಜೀವನ ಸ್ವಾಭಾವಿಕವಾಗಿ ಬದಲಾಗುತ್ತಿತ್ತು. ಜಗಳ, ಸ್ವಾರ್ಥ ಬೇರ್ಪಟ್ಟು ಇವು ತೀವ್ರವಾಗಿ ಕಡಿಮೆಯಾಗುತ್ತಿತ್ತು. ಮನೆ ಮಾತ್ರವಲ್ಲ, ಕುಟುಂಬವೇ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿ ಬೆಳೆಯಿತು. ವರ್ಷಗಳು ಕಳೆದರೂ ಅನ್ನ ಸಂತರ್ಪಣೆಯ ಮನೆ ಎಂಬ ಹೆಸರು ಮಾತ್ರ ಅಲ್ಲ, ಅವರ ಮಹತ್ವವು ಊರಿನಲ್ಲಿ ಪ್ರತಿದಿನ ಬೆಳೆಯುತ್ತಿತ್ತು. ಮಹೇಶ್ ಮತ್ತು ರಾಜು ತಮ್ಮ ಕುಟುಂಬಗಳಿಗೆ ಮಾತ್ರವಲ್ಲ, ನೆರೆಹೊರೆಯ ಕುಟುಂಬಗಳಿಗೂ ಮಕ್ಕಳಿಗೂ ಜೀವನದ ಪಾಠ ನೀಡುತ್ತಿದ್ದರು. ಒಂದು ದಿನ ಮಹೇಶ್ ಅವರು ಮನೆಯ ಮಕ್ಕಳಿಗೆ ಕುಳಿತು ಹೇಳಿದರು, ನಿಮ್ಮ ಅಜ್ಜ ಅಜ್ಜಿ ಬರೆದ ವಸಿಯತ್ತು ನಮ್ಮ ಜೀವನದ ದಾರಿಯನ್ನು ತಿದ್ದಿತು. ಅವರ ಕೊನೆಯ ಆಶಯವೇ ನಮ್ಮ ಕುಟುಂಬದ ಮಾರ್ಗದರ್ಶಕ. ರಾಜು ಸಹ ಸೇರಿಕೊಂಡು ಹೇಳಿದರು, ಹೌದು, ಈ ಮನೆಯ ಪ್ರತಿಯೊಂದು ಹಾದಿ, ಪ್ರತಿಯೊಂದು ಕೋಣೆ ಅಪ್ಪ ಅಮ್ಮನ ನೆನಪಿನಿಂದ ತುಂಬಿದೆ. ನಾವು ಯಾವಾಗಲೂ ಒಟ್ಟಿಗೆ ಇದ್ದರೆ ಯಾವುದೇ ಕಷ್ಟವೂ ನಮ್ಮನ್ನು ಅಡಗಿಸಲು ಸಾಧ್ಯವಿಲ್ಲ. ಅಂದು ದಿನ ಅಂಗಳದಲ್ಲಿ ಎಲ್ಲ ಮಕ್ಕಳು, ಮಹೇಶ್ ರಾಜುಗಳ ಮಕ್ಕಳು ಸೇರಿ ಒಟ್ಟಾಗಿ ಆಟವಾಡುತ್ತಿದ್ದರು. ಒಬ್ಬ ಸಹಕಾರಿ ಮಗನು ಚಿಕ್ಕ ಜಗಳಕ್ಕೆ ತುತ್ತಾದಾಗ ವಸಿಯತ್ತಿನ ಒಂದು ಸಾಲನ್ನು ನೆನಪಿಸಿಕೊಂಡು ತಕ್ಷಣ ಕ್ಷಮೆ ಕೇಳಿದರು ಮತ್ತು ಒಬ್ಬರ ಕೈ ಹಿಡಿದರು. ಮಹೇಶ್ ರಾಜು ತಮ್ಮ ಹೃದಯದಲ್ಲಿ ಸಂತೋಷ ತುಂಬಿಕೊಂಡು, ನಮ್ಮ ಅಪ್ಪ ಅಮ್ಮನ ಇನ್ನು ನಮ್ಮ ಮಧ್ಯ ಇದ್ದಂತೆ ಅವರ ಕನಸು ನಿಜವಾಗಿದೆ. ಒಗ್ಗಟ್ಟಿನ ಪಾಠ ಈ ಮನೆಯಲ್ಲಿ ಶಾಶ್ವತವಾಗಿದೆ. ಮನೆಯಲ್ಲಿ ವಾತಾವರಣ ಈಗ ಮೌಲ್ಯ, ಶಿಸ್ತಿನ, ಪ್ರೀತಿಯ ಸಂಚಾರವಾಗಿದೆ. ಅಪ್ಪ ಅಮ್ಮ ಬರೆದ ವಸಿಯತ್ತಿನ ಪ್ರತಿಯೊಂದು ಸಾಲು ಮನೆತನದ ಪ್ರತಿಯೊಂದು ಸದಸ್ಯನ ಹೃದಯದಲ್ಲಿ ಬೆಳಕಿನಂತೆ ಕಿರಣಿಸುತ್ತಿತ್ತು. ಈ ರೀತಿಯಾಗಿ ಅನ್ನ ಸಂತರ್ಪಣೆಯ ಮನೆ ಕೇವಲ ಮನೆಯೇ ಅಲ್ಲ, ಒಗ್ಗಟ್ಟಿನ, ಶ್ರಾದ್ದದ ಮತ್ತು ಭಾವನಾತ್ಮಕ ಪಾಠದ ಸಂಕೇತವಾಗಿ ಉಳಿಯುತ್ತಿತ್ತು. ಪ್ರತಿ ವರ್ಷ ಅಪ್ಪ ಅಮ್ಮನ ಸ್ಮರಣಾರ್ಥ ಊರಿನ ಬಡವರಿಗೆ ಅನ್ನ ಸಂತರ್ಪಣೆ ನಡೆಯುತ್ತಿತ್ತು. ಬಡವರು, ಅನಾಥ ಮಕ್ಕಳು ಬಂದವರಿಗೆ ಮನೆತನದ ಎಲ್ಲ ಸದಸ್ಯರು ಗೌರವದಿಂದ ಊಟ ಮಾಡಿಸುತ್ತಿದ್ದರು. ಇದರಿಂದ ಮನೆ ಜನರಲ್ಲಿ ಮಾತ್ರವಲ್ಲ, ಸುತ್ತಲೂ ಮಾದರಿಯಾಗಿತ್ತು. ಮಹೇಶ್ ರಾಜು ತಮ್ಮ ಮಕ್ಕಳಿಗೆ ಪ್ರತಿದಿನ ಹೇಳುತ್ತಿದ್ದರು, ನಮ್ಮ ಅಪ್ಪ ಅಮ್ಮ ಬರೆದ ವಸಿಯತ್ತು ಕೇವಲ ಆಸ್ತಿ ವಿಷಯವಲ್ಲ, ಅದು ಜೀವನದ ಪಾಠ, ಒಗ್ಗಟ್ಟಿನ ಸಂಕೇತ. ಒಗ್ಗಟ್ಟಿನ, ಪ್ರೀತಿಯ, ಶ್ರಾದ್ದದ ಸಂಕೇತವಾಗಿ ಊರಿನಲ್ಲಿಯೂ ಕುಟುಂಬದಲ್ಲಿಯೂ ಜೀವನದ ಬೆಳಕು ಹಚ್ಚಿತು. ಇಲ್ಲಿಗೆ ಈ ಕಥೆ ಮುಕ್ತಾಯವಾಯಿತು. ನೀತಿ ಪಾಠವೇನೆಂದರೆ, ಒಟ್ಟಾಗಿ ಬಾಳುವುದು, ಒಬ್ಬರ ನೆರವಿಂದ ಬದುಕುವುದು, ಇದು ಯಾವುದೇ ಆಸ್ತಿಪಾಸ್ತಿಗಿಂತ ಅಮೂಲ್ಯ. ಅಪ್ಪ ಅಮ್ಮನ ಆಸೆ, ಹಳೆಯ ವಸಿಯತ್ತು ಪಾಲಿಸುವ ಮೂಲಕ ಕುಟುಂಬದ ಶಕ್ತಿ, ಒಗ್ಗಟ್ಟು ಮತ್ತು ಶ್ರಾದ್ದವನ್ನು ಸಾಧಿಸುತ್ತದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.